ಬಿ.ಆರ್. ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ಜಯಂತಿ ಪ್ರಯುಕ್ತ ತುಮಕೂರಿನ ಪ್ರಕೃತಿ ಗ್ರ್ಯಾಂಡ್ ಹೋಟೆಲ್ನಲ್ಲಿ ಸಮಾಲೋಚನಾ ಸಭೆ ಏರ್ಪಡಿಸಲಾಗಿತ್ತು. ಸಮಾಲೋಚನಾ ಸಭೆಯನ್ನು ಅಡಿಷನಲ್ ಡಿಸಿ ತಿಪ್ಪೇಸ್ವಾಮಿ ಮತ್ತು ಡಿಎಸ್ಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೃಷ್ಣಪ್ಪ ಡಿ. ಬೆಲ್ಲದಮಡು ಉದ್ಘಾಟಿಸಿ ಮಾತನಾಡಿದ ಕೃಷ್ಣಪ್ಪ ಡಿ. ಬೆಲ್ಲದಮಡು ಮಾತನಾಡಿ, ಅಂಬೇಡ್ಕರ್ ಸಂವಿಧಾನ ರಚಿಸಿದ್ದರಿಂದಲೇ ನಾವೆಲ್ಲ ಚಪ್ಪಲಿ ಹಾಕಿಕೊಂಡು ಇನ್ಶರ್ಟ್ ಮಾಡಿಕೊಂಡು ಮೀಸೆ ಬಿಟ್ಟುಕೊಂಡು ಬಂದು ಇಲ್ಲಿ ಕೂರುವುದಕ್ಕೆ ಸಾಧ್ಯವಾಗಿದೆ ಎಂದರು. ಜಿಲ್ಲೆಗೆ ಹೆಸರಾಂತ ಪ್ರಗತಿಪರ ಚಿಂತಕರು, ರಾಜ್ಯ ಮಟ್ಟದ ಅಧಿಕಾರಿಗಳು ಹೊರೆರಾಜ ಮಾತಾಡಿದ ಮೇಲೆ ನಮ್ದೇನೈತೆ, ನಾನು ಎರಡು ಗುಮ್ಮಾಸ್ತೆ ಕೇಳಿದ್ದನು, SLC ಪಾಸ್ ಅಷ್ಟೇ. ಏನಪ್ಪ ನನ್ನ ಅನುಭವ ಅಂದರೆ, ಪ್ರೊಫೆಸರ್ ಕೃಷ್ಣಪ್ಪನವರ ಜೊತೆಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ನಾಮಕರಣ ಸದಸ್ಯ. ಎಕ್ಸ್ಪೀರಿಯನ್ಸ್ ಇಸ್ ಗ್ರೇಟರ್ ದನ್ ಕ್ವಾಲಿಫಿಕೇಶನ್ ಅಂತ 50 ವರ್ಷ ದಲಿತ ಸಂಘರ್ಷ ಸಮಿತಿ ಅನುಭವ ಇದೆ. ಈ ಏನಿದೆ ಡಿಪ್ರೆಸ್ಡ್ ಕ್ಲಾಸ್ ಅಂತ ಹೇಳ್ತಾರಲ್ಲ, ಈಗ SC ST ಹೇಳ್ತಾರಲ್ಲ, ಅವ್ರನ್ನ ಕಟ್ಕೊಂಡು ನಾವು 307 ಕೇಸು ಅನುಭವಿಸಿದ್ದೀವಿ, ಜೈಲಿಗೆ ಹೋಗಿದ್ದೀವಿ, ಕೆಲಸನ ಉಳಿಸ್ಕೊಂಡಿದ್ದೀವಿ. ಈ ಅನುಭವದಲ್ಲಿ ನನ್ನೇನು ಗೆಸ್ಟಾಗಿ ಕರೆದಿಲ್ಲ ಇಲ್ಲಿ. ನಾನು ಇಷ್ಟು ಜನ ಸಭೆಗಿರ್ತಾರಂತ ನನ್ನ ಹೆಸರು ಹಾಕಿದ್ದಾರೆ, ಅದನ್ನು ಹೆಸರು ತಪ್ಪಾಕಿದ್ದಾರೆ. ಬಿ. ಕೃಷ್ಣಪ್ಪ ಅಂತ ನಾನು ಆ ಪಾದ ಧೂಳಿಗೆ ಸಮ ಇಲ್ಲ, ನನ್ನ ಹೆಸರು ಡಿ. ಕೃಷ್ಣಪ್ಪ ಬೆಲ್ಲದಮಡು ಅಂತ. ಆದರೂ ನಿಮ್ಮೆಲ್ಲರ ಅಭಿಮಾನದ ಮೇಲೆ ನಾನು ವೇದಿಕೆ ಮೇಲೆ ಕರೆದ್ರಿಂದ ತಿರಸ್ಕರಿಸೋದ್ರಲ್ಲಿ ಉಚಿತ ಅಲ್ಲ ಅಂತ ನಾನು ಭಾವನೆಯನ್ನು ನಾನು ಒಂದೇ ಒಂದು ನಿಮಿಷ ಮಾತಾಡ್ತೀನಿ ಅಷ್ಟೇ. ಎಲ್ರಿಗೂ ಜಯಭಿವಂದನೆಗಳು. ಇಂತಹ ಉತ್ತಮ ಉಪಯುಕ್ತ ಕಾರ್ಯಕ್ರಮ ಏರ್ಪಾಡೋದು ನಿಮ್ಮೆಲ್ಲರಿಗೂ ಮತ್ತೊಂದು ಸಲ. ಉತ್ತಮ ಸಂವಿಧಾನ ಇದೆ ನಮಗೆ, ಅದೇನು ನೀವೆಲ್ಲ ಭಾಳ ವಿಚಾರವಂತರು, ಬುದ್ಧಿವಂತರು. ಈ ಮಟ್ಟಕ್ಕೆ ಕೂಗಬೇಕಾದ್ರೆ ಇಡೀ ದಿನ ನಾವೆಲ್ಲ ಮಟ್ಟ ಹಾಕೊಂಡು ವಿಚಾರವಂತರಾಗಿ ಬುದ್ಧಿವಂತರಾಗಿ ಚಪ್ಪಲಿ ಹಾಕೊಂಡು ಇನ್ಶರ್ಟ್ ಮಾಡ್ಕೊಂಡು ಮೀಸೆ ಬಿಟ್ಕೊಂಡು ಎಲ್ಲ ಬಂದು ಕುಂತಿದ್ದೀವಿ ಅಂದರೆ ಬಿಕಾಸ್ ಆಫ್ ಅಂಬೇಡ್ಕರ್ ಸಂವಿಧಾನ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಉತ್ತಮ ಸಂವಿಧಾನ ಇದೆ. ಸ್ವತಂತ್ರ ಬಂದು 70 ವರ್ಷ ಆದರೂ ಸಹ ಈ ಸಮಸ್ಯೆಗಳ ಬಗ್ಗೆ ನಾವೆಲ್ಲ ಕೂತ್ಕೊಳ್ಳೋದು, ಚರ್ಚೆ ಮಾಡೋದು ನಾನು ನಲುಗ್ತಲೇ ಇದ್ವಿ. ಈ ಗೊಂದಲೊಳಗೆ ಈ ಥರ ನಿಲಿಬಿಲಿ ಈ ಒದ್ದಾಡ್ತಾ ಇದ್ದೀವಿ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 32 ಪದವಿಗಳನ್ನು ಪಡೆದು 64 ರೀತಿಯ ಪಾರಂಗತರಾಗಿ ವಿಶ್ವದ 200 ರಾಷ್ಟ್ರಗಳಲ್ಲಿ ವಿಶ್ವಜ್ಞಾನಿ ಎನಿಸ್ಕೊಂಡಂಥವ್ರು ಪರಿಶ್ರಮದಿಂದ 2 ವರ್ಷ 11 ತಿಂಗಳು 17 ದಿನ ಬಹಳ ಕಷ್ಟವಿದ್ದು ಸಂವಿಧಾನ ಬರೆದು, ಆ ಸಂವಿಧಾನ ಬರೆದು ಸರ್ಕಾರಕ್ಕೆ ಒಪ್ಸತ್ತ ಸಂದರ್ಭದಲ್ಲಿ ಏನು ಮಾತು ಹೇಳಿದ್ರು ಅಂದರೆ, ಈ ಸಂವಿಧಾನದಲ್ಲಿ ಎಲ್ಲರೂ ಸರ್ವರಿಗೂ ಸಮಾನತೆ ಇದೆ, ಅವಕಾಶ ಇದೆ, ಸ್ಪೀಕಿಂಗ್ ರೈಟ್ ಇದೆ, ಎಲ್ಲ ಥರದ ಅವಕಾಶಗಳನ್ನ ನಾನು ಮಾಡಿಕೊಟ್ಟಿದ್ದೀನಿ. ಆದರೆ ಡೆಮಾಕ್ರಸಿನ ಒಂದು ಕಡೆ ಒಪ್ಕೊಂಡಿದ್ದೀವಿ ನಾವು. ವಿ ಆರ್ ಅಕ್ಸೆಪ್ಟೆಡ್ ದಿ ಡೆಮಾಕ್ರಸಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ. ಉತ್ತಮವಾದ ಸಂವಿಧಾನ ಬರ್ಕೊಟ್ಟಿದ್ದೀನಿ. ನನ್ನ ವೈಯಕ್ತಿಕ ಸಮಸ್ಯೆಗಳನ್ನು ನೆಗ್ಲೆಕ್ಟ್ ಮಾಡಿ ನನ್ನ ಜೀವನನ ಕಳ್ಕೊಂಡು, ಆರೋಗ್ಯನ ಕಳ್ಕೊಂಡು, ಹೆಂಡತಿನ ಕಳ್ಕೊಂಡು, ಮಕ್ಕಳನ್ನ ಕಳ್ಕೊಂಡು, ವಿ ಆರ್ ಎ ಗುಡ್ ಕಾನ್ಸ್ಟಿಟ್ಯೂಷನ್ ಟು ದಿ ಇಂಡಿಯಾ. ಆದರೆ ಡೆಮಾಕ್ರಸಿ ಅಂದರೆ ವೋಟಿಂಗ್ ಸಿಸ್ಟಮ್. ನಮಗೆ ಇದುವರೆಗೂ ಸಾಮಾಜಿಕ ಸಮಾನ ಸಿಕ್ಕಿಲ್ಲ, ಆಮೇಲೆ ಆರ್ಥಿಕ ಸಮಾನ ಸಿಕ್ಕಿಲ್ಲ. ಅದೇ ನಿಮಗೆ ನಾನೇನು ಹೇಳೋಂಥದ್ದಲ್ಲ, ಎಲ್ಲರೂ ಭಾಳ ಬುದ್ಧಿವಂತಿದ್ದಾರೆ, ಮೊಬೈಲ್ ಯುಗ. ರಾಜಕೀಯ ಸಮಾನತೆ ಸಿಕ್ಕಿದೆ ಅಂತ ನನಗೆ. ವೋಟಿಂಗ್ ಪವರ್ ಹಿಂದಕ್ಕೆ ಆಲೋಚನೆ ಮಾಡಿದಾಗ 4413 ವೋಟ್ ಮಾತ್ರ ಇದ್ವು ಇನ್ ಇಂಡಿಯಾ. ಪದವೀಧರರು, ಲ್ಯಾಂಡ್ ಲಾರ್ಡ್ಸು, ಟ್ಯಾಕ್ಸ್ ಪೇಯರ್ಸ್. ಇವಾಗ 18 ವರ್ಷದ ಮೇಲೆ ಒಬ್ಬ ಭಿಕ್ಷುಕು ಒಂದೇ ಓಟು, ಮುಡುಮಗು ಒಂದೇ ಓಟು, ಹೌದಲ್ವಾ? ಆದ್ರಿಂದ ನಾನು ಹೇಳೋದು ಕೊನೆಯಲ್ಲಿ ಏನಪ್ಪ ಅಂದರೆ, ಸಮಾಜ ಪರಿವರ್ತನೆ ಆಗಬೇಕು. 3000-4000 ವರ್ಷಗಳ ಈ ಶ್ರೇಣಿತ ಜಾಸ್ತಿ ವ್ಯವಸ್ಥೆ ಒಳಗೆ ನಲುಗಿದೆ, ನೀರಾಗೋಯ್ತು ಸಮಾಜ, ಮಾನವೀಯತೆಯೇ ಇಲ್ಲ. ಆದ್ರಿಂದ ನಮಗೆ ಬಹಳ ಫುಲ್ಲು ಜವಾಬ್ದಾರಿ ಇದೆ. ಈ ಕಾರ್ಯಕ್ರಮಗಳನ್ನ ಮಾಡ್ತಾ 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 ಅದು ಇಷ್ಟೇ ಜವಾಬ್ದಾರಿ ಅಲ್ಲ ನಮ್ಮದು. ದಿಸ್ ಇಸ್ ನಾಟ್ ದ ಎಂಡ್. ಇದು ಎಂಡ್ ಅಲ್ಲ. ಯಾವ ಕಾರಣಕ್ಕೂ, ರಾಜಕೀಯ ಕಾರಣಕ್ಕೋ ಅಥವಾ ನಾವು ಪ್ರಗತಿಪರ ಯೋಚನೆ ಮಾಡೋ ಕಾರಣಕ್ಕೋ ನಮ್ಮ ಮನಸ್ಸು ಮಾಡು ಅಂತ ಹೇಳ್ತೀವಿ. ಸೊ ವಿ ಆರ್ ಡೂಯಿಂಗ್ ಆಲ್ ದೀಸ್ ಥಿಂಗ್ಸ್, ಹೌದಲ್ವಾ? ಆದ್ರಿಂದ ಒಂದು ಗುರುತರವಾದ ಜವಾಬ್ದಾರಿ ನಿಮ್ಮೆಲ್ಲರಿಗೂ ಇದೆ. ಗುರುತರವಾದ ಬಹಳ ಈ ಸಮಾಜ ಪರಿವರ್ತನೆ ಆಗಬೇಕಾದ್ರೆ, ಪರ್ಯಾಯ ವ್ಯವಸ್ಥೆ ಸಮಾಜ ಮಾಡಬೇಕಾದ್ರೆ ನಿಮ್ಮ ಜವಾಬ್ದಾರಿ, ವಿದ್ಯಾವಂತ ಜವಾಬ್ದಾರಿ ಬಹಳ ಇದೆ. ಏನು? ವಿ ಶುಡ್ ಎಜುಕೇಟ್ ದಿ ಪೀಪಲ್ಸ್ ವೋಟರ್ಸ್. ವಿ ಶುಡ್ ಎಜುಕೇಟ್ ದಿ ವೋಟರ್ಸ್. ಓಟು ಎಲ್ಲರಿಗೂ ಕೊಟ್ಟಿದ್ದಾರೆ. ಓಟು ಒಂದು ಮೆಚೂರಾದ ಹೆಣ್ಮಕ್ಳು ಇದ್ದಂಗೆ, ಓಟು ಒಂದು ತಾಯಿ ಇದ್ದಂಗೆ. ಆದರೆ ಬಡತನಕ್ಕೂ ಅಥವಾ ಇನ್ಯಾವ ಕಾರಣಕ್ಕೂ ಜಾತ್ಯಾರದ ಮೇಲೋ
ಏನಕ್ಕೋ ಮಾರ್ಕ್ ಅಂತಾರೆ. ಎಂಡ ದುಡ್ಡು ಬಾಡು ಸೀರೆ ಮುಗಿದಿತ್ತು ಹೆಸರಿಂದ ವಾಟ್ಸ್ ಅದನ್ನ ಪರಿವರ್ತನೆ ಮಾಡೋಂಥ ಜವಾಬ್ದಾರಿ ನಾವು ತಗೋಬೇಕು. ಪರಿವರ್ತನೆ ಸಮಾಜ ನಿರ್ಮಾಣ ಮಾಡಬೇಕು. ಆಗ ಮಾತ್ರ ಈ ಎಲ್ಲ ಕಾರ್ಯಕ್ರಮಗಳಿಗೆ ಇಂಥ ಕೆಲಸಗಳಿಗೆ ಇಂಥ ಸಮಾಜ ಮಾಡೋದಕ್ಕೆ ಒತ್ತು ಬರುತ್ತೆ, ಅವಕಾಶ ಬರುತ್ತೆ. ಇಲ್ಲಾಂದ್ರೆ ಇಟ್ಸ್ ಎನ್ ಹ್ಯಾಬಿಟ್, ಸುಮ್ಮನೆ ಮಾಡ್ಕೊಂಡು ಹೋಗ್ತೀವಿ, ನಾವೆಲ್ಲ ಜೀವನ ಕಳ್ಕೊಂತೀವಿ. ಲೈಫ್ ಇಸ್ ವೆರಿ ಟೆಂಪ್ರರಿ, ಫುಡ್ ಸಿಸ್ಟಮ್ ಬೇರೆ ಇದೆ, ಬಿಟ್ಕೊಂಡು ಯಾವಾಗ ಸಾವನ್ನ ಅಪ್ರೋಚ್ ಮಾಡುತ್ತೆ ಅಲ್ವಾ. ಆದ್ರಿಂದ ನಾನು ನಿಮ್ಮೊಳಗೆ ಅಂಬೇಡ್ಕರ್ ಪರವಾಗಿ, ಜಗಜೀವನ ಪರವಾಗಿ, ಎಲ್ಲ ಈ ದೇಶದ ಬುದ್ಧಿಜೀವಿಗಳ ಪರವಾಗಿ, ಹೋರಾಟದ ಪರವಾಗಿ ನಮನಿಂದ ಕೈ ಮುಗಿದು ನಿಮ್ಗೆ ಕೇಳ್ಕೊಂಡೆ ಅಂದ್ರೆ ಯು ಶುಡ್ ಎಜುಕೇಟ್ ದಿ ಪೀಪಲ್ಸ್ ಆಫ್ ವೋಟರ್ಸ್. ಈಗಿನ ವ್ಯವಸ್ಥೆ ಚೇಂಜ್ ಮಾಡಿ, ಭ್ರಷ್ಟರಿಗೆ, ಜಾತಿವಾದಿಗಳಿಗೆ, ಭ್ರಷ್ಟಾಚಾರಕ್ಕೆ, ಸಾವಿರಾರು ಕೋಟಿ ದುಡ್ಡು ಹೊಡಿ ಅಂತವ್ರಿಗೆ, ರೇಪಿಸ್ಟ್ಗೆ, ಯಾವ್ದೋ 20 ಏಡ್ಸ್ ಬಂದ್ರೆ ಹುಮ್ಮಸ್ ಇಟ್ಕೊಂಡು ವಿರೋಧ ಸಾಯಿಸಂತ ಅಲ್ಲಿರೋದ ಶಾಸಕರಂತಾರನ್ನ ಗೆಲ್ಸ್ಬೇಡಿ ನೀವು ಮತವತ್ತನೆ ಮಾಡಿ. ಆಗ ನಿಮ್ಮೆಲ್ಲ ಕಾರ್ಯಕ್ರಮಕ್ಕೆ ಇಂಥದಕ್ಕೆ ಅರ್ಥ ಬರುತ್ತೆ ಅಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟು ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಜೈಬಿ ಮುಂದೆ ಸಲ್ಲಿಸ್ತಾ ನನ್ನ ಮಾತು. ಮತ್ತು ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಜಿಲ್ಲಾಧ್ಯಕ್ಷ ಭರತ್ ಕುಮಾರ್ ಅಂಬೇಡ್ಕರ್ ಗೀತೆ ಹಾಡಿ ರಂಜಿಸಿದ್ರು. ಭೀಮ ಜ್ಯೋತಿ ಹಿಡಿದು ಬನ್ನಿ ಕ್ರಾಂತಿ ಕಾಳೆ ಮೊಳಗಿದೆ, ಭೀಮ ಜ್ಯೋತಿ ಹಿಡಿದು ಬನ್ನಿ ಕ್ರಾಂತಿ ಕಾಳೆ ಮೊಳಗಿದೆ, ಭೀಮ ಜ್ಯೋತಿ ಹಿಡಿದು ಬನ್ನಿ ಕ್ರಾಂತಿ ಕಾಳೆ ಮೊಳಗಿದೆ, ಭೀಮ ಜ್ಯೋತಿ ಹಿಡಿದು ಬನ್ನಿ ಕ್ರಾಂತಿ ಕಾಳೆ ಮೊಳಗಿದೆ. ಬೆಳಕಿನ ಕಿರಣಗಳು ಸಾಗಿ ಸಾಗಿ ಹೊರಟಿವೆ, ಬೆಳಗಿನ ಕಿರಣಗಳು ಸಾಗಿ ಸಾಗಿ ಹೊರಟಿವೆ, ಕಂಡ ಕೂಗಿ ಹೇಳಿವೆ ಅಂಬೇಡ್ಕರ್ ವಾದ ಜಿಂದಾಬಾದ್, ಅಂಬೇಡ್ಕರ್ ವಾದ ಜಿಂದಾಬಾದ್, ಅಂಬೇಡ್ಕರ್ ವಾದ ಜಿಂದಾಬಾದ್. ಸಾವಿರಾರು ವರ್ಷಗಳ ಶೋಷಣೆಯ ನೆನಪಿಗೆ, ಸಾವಿರಾರು ವರ್ಷಗಳ ಶೋಷಣೆಯ ನೆನಪಿಗೆ, ಜನರ ವಿಮೋಚನೆಯ ಮಾರ್ಗವೆಂದು ಕಂಡಿದೆ, ಜನರ ವಿಮೋಚನೆಯ ಮಾರ್ಗವೆಂದು ಕಂಡಿದೆ, ಸಾವಿರಾರು ವರ್ಷಗಳ ಶೋಷಣೆಯ ನೆನಪಿದೆ, ಸಾವಿರಾರು ವರ್ಷಗಳ ಶೋಷಣೆಯ ನೆನಪಿದೆ, ಜನರ ವಿಮೋಚನೆಯ ಮಾರ್ಗವೆಂದು ಕಂಡಿದೆ, ಜನರ ವಿಮೋಚನೆಯ ಮಾರ್ಗವೆಂದು ಕಂಡಿದೆ. ಜಯ ಕಲಿಗಳಾಗಿ ಮುಂದೆ ಸಾಗ ಬಂದಿದೆ, ಹೆಜ್ಜೆಯ ಕಲಿಗಳಾಗಿ ಮುಂದೆ ಸಾಗಿ ಬಂದಿದೆ, ಭೂಮಿಯಿಂದ ಮುಗಿಲಿಗೆ ಕೂಗಿ ಕೂಗಿ ಹೇಳಿದೆ, ಭೂಮಿಯಿಂದ ಮುಗಿಲಿಗೆ ಕೂಗಿ ಕೂಗಿ ಹೇಳಿದೆ. ಅಂಬೇಡ್ಕರ್ ಹೇಳಿದೆ, ಅಂಬೇಡ್ಕರ್ ವಾದ ಜಿಂದಾಬಾದ್, ಅಂಬೇಡ್ಕರ್ ವಾದ ಜಿಂದಾಬಾದ್, ಅಂಬೇಡ್ಕರ್ ವಾದ ಜಿಂದಾಬಾದ್. ಹಿಂದುಳಿದ ಜನರ ಐಕ್ಯತೆಯನ್ನು ಸಾರುವ, ದಲಿತ ಹಿಂದುಳಿದವರ ಐಕ್ಯತೆಯ ಸಾರುವ, ಮುಸಲ್ಮಾನ ಕ್ರೈಸ್ತರೆಲ್ಲ ಒಂದು ಗೂಡಿ ನಡೆಯುವ, ಮುಸಲ್ಮಾನ ಕ್ರೈಸ್ತರೆಲ್ಲ ಒಂದು ಗೂಡಿ ನಡೆಯುವ, ಹಿಂದುಳಿದ ಜನರ ಐಕ್ಯತೆಯನ್ನು ಸಾರುವ, ದಲಿತ ಹಿಂದುಳಿದವರ ಐಕ್ಯತೆಯ ಸಾರುವ, ಮುಸಲ್ಮಾನ ಕ್ರೈಸ್ತರೆಲ್ಲ ಒಂದು ಗೂಡಿ ಸಾಗುವ, ಮುಸಲ್ಮಾನ ಕ್ರೈಸ್ತರೆಲ್ಲ ಒಂದು ಗೂಡಿ ಸಾಗುವ, ಪುರೋಹಿತ ಶಾಹಿಗಳ ಬಣ್ಣ ಬಯಲು ಮಾಡುವ, ಪುರೋಹಿತ ಶಾಹಿಗಳ ಬಣ್ಣ ಬಯಲು ಮಾಡುವ, ಆದಿಜನರ ಶಕ್ತಿಯನ್ನು ಲೋಕಕ್ಕೆಲ್ಲ ಹೇಳುವ, ಆದಿಜನರ ಶಕ್ತಿಯನ್ನು ಲೋಕಕ್ಕೆಲ್ಲ ಹೇಳುವ. ಕೋಟಿ ಕಂಡ ಕೂಗಿ ಹೇಳಿದೆ, ಅಂಬೇಡ್ಕರ್ ವಾದ ಜಿಂದಾಬಾದ್, ಅಂಬೇಡ್ಕರ್ ವಾದ ಜಿಂದಾಬಾದ್, ಅಂಬೇಡ್ಕರ್ ವಾದ ಜಿಂದಾಬಾದ್. ನಮ್ಮ ಜೊತೆ ಇರುವುದಿದ್ದು ಬುದ್ಧರ ಮಾರ್ಗವೋ, ನಮ್ಮ ಜೊತೆ ಇರುವುದೊಂದು ಬುದ್ಧರ ಮಾರ್ಗವೋ, ಪೆರಿಯಾರರ ತತ್ವವೋ ಪುರೆಯವರ ಚಾರವೋ, ಪೆರಿಯಾರರ ತತ್ವವೋ, ಪುಲೆ
ಅಳಿಸುತ್ತ ಸಮಾನತೆಯ ಬೆಳೆಸುತ್ತ ಅನ್ಯಾಯವ ಅಳಿಸುತ್ತ ಸಮಾನತೆಯ ಬೆಳೆಸುತ್ತ ಕೋಟಿ ಕಂಡ ಕೂಗಿ ಹೇಳಿದೆ ಅಂಬೇಡ್ಕರ್ ವಾದ ಜಿಂದಾಬಾದ್ ಅಂಬೇಡ್ಕರ್ ವಾದ ಜಿಂದಾಬಾದ್ ಅಂಬೇಡ್ಕರ್ ವಾದ ಜಿಂದಾಬಾದ್ ದಲಿತರ ಭೂಮಿ ಭೂ ಸಂಶೋಧಕ ಸಿದ್ಧಾರ್ಥ್ ಕೆ ಜೋಶಿ ಮಾತನಾಡಿ ಭೂ ಕಾನೂನಿನ ಐತಿಹಾಸಿಕ ಹಿನ್ನೆಲೆ ತಿಳಿಸಿದರು. 5 ನಿಮಿಷ ಅಥವಾ 20 ನಿಮಿಷ ತಗೊಂಡು ಮುಖ್ಯವಾಗಿ ನಮ್ಮ ಅಧ್ಯಯನದಿಂದ ಏನೇನು ಫಲಿತಾಂಶಗಳು ಬಂದಿದೆ ಅದ್ರ ಬಗ್ಗೆ ನಾವು ಮಾತಾಡ್ತೀನಿ. ಮೊದಲನೇದಾಗಿ ಈ ಸಮೀಕ್ಷೆಯನ್ನ ಕೃಷ್ಣಮೂರ್ತಿಯವರು ಮತ್ತೆ ಅವ್ರ ಜೊತೆಗೆ ಮನೋಜ್ ಕುಮಾರ್ ಅವರು ನಡೆಸಿದ್ದಾರೆ ಜನಸಹಯೋಗ ಸಂಸ್ಥೆಯಿಂದ. ಸೊ ಅವ್ರಿಗೆ ಧನ್ಯವಾದಗಳು, ತುಂಬಾ ಶ್ರಮ ಹಾಕಿದ್ದಾರೆ. ಸೊ ಈ ಅಧ್ಯಯನವನ್ನು ನಾವು 3 ಜಿಲ್ಲೆಗಳಲ್ಲಿ ನಾವು ನಡೆಸಿದ್ದೀವಿ. ಒಂದು ತುಮಕೂರು, ಅದರ ಜೊತೆಗೆ ರಾಯಚೂರು ಮತ್ತೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇದೇ ತರ ಅಧ್ಯಯನವನ್ನು ನಾವು ಮಾಡಿದ್ದೀವಿ. ತುಮಕೂರು ಜಿಲ್ಲೆಯಲ್ಲಿ ನಾವು 3 ತಾಲೂಕುಗಳನ್ನ ತಗೊಂಡು ಅಲ್ಲಿ ಒಂದೊಂದು ತಾಲೂಕಲ್ಲಿ 3 ಹಳ್ಳಿಗಳನ್ನ ತಗೊಂಡು ಒಟ್ಟಿಗೆ ಈ 3 ತಾಲೂಕುಗಳಲ್ಲಿ 9 ಹಳ್ಳಿಗಳನ್ನ ನಾವು ತಗೊಂಡು ಈ ಸರ್ವೆನ ಮಾಡಿದ್ದೀವಿ. ಸರ್ವೆ ಅಂದ್ರೆ ನಾವು SC ಮತ್ತೆ ST ಕುಟುಂಬಗಳನ್ನ ನಾವು ಸಂದರ್ಶನ ಮಾಡಿ ಅಂಕಿಅಂಶಗಳನ್ನ ಸಂಗ್ರಹಿಸಿ ಮತ್ತೆ ವರದಿಯನ್ನು ನಾವು ರೆಡಿ ಮಾಡಿದ್ವಿ. ಮುಖ್ಯವಾಗಿ ಮೊದಲೇ ಹೇಳ್ದಂಗೆ ನಾವು 3 ಕಾಯ್ದೆಗಳನ್ನ ನಾವು ಫೋಕಸ್ ಮಾಡಿದ್ದೀವಿ. ಇದರಲ್ಲಿ ಫಸ್ಟು ಭೂಮಿಗೆ ಸಂಬಂಧಿಸಿದ ಕಾನೂನುಗಳು, ಅದರಲ್ಲಿ ದಲಿತರಿಗೆ ಮತ್ತೆ STಗಳಿಗೆ ಭೂಮಿ ರಕ್ಷಣೆ ಮಾಡುವ ಅಥವಾ ಭೂಮಿ ಕೊಡುವ ಕಾನೂನುಗಳು ಏನಿದಾವೆ ಅದ್ರ ಬಗ್ಗೆ ನಾವು ಅದನ್ನ ಮಾಡಿದ್ವಿ. ಎರಡನೇದಾಗಿ ದೌರ್ಜನ್ಯ ತಡೆ ಕಾಯ್ದೆ ಮತ್ತೆ 3ನೇ ಮ್ಯಾನ್ಯುವಲ್ ಸ್ಕ್ಯಾವೇಜಿಂಗ್ ನಿಷೇಧ ಕಾಯ್ದೆ, ಅದನ್ನ ನಾವು ತಗೊಂಡಿದ್ವಿ. ಇದರಲ್ಲಿ ಫಸ್ಟ್ ನಾವು ಭೂಮಿ ಬಗ್ಗೆ ನಾವು ಮಾತಾಡೋಣ. ಸೊ ಮೊದಲನೇದಾಗಿ ಒಟ್ಟಿಗೆ ನಾವು 360 ಕುಟುಂಬಗಳನ್ನ ನಾವು ಇಂಟರ್ವ್ಯೂ ಮಾಡಿದ್ದೀವಿ. ಇದರಲ್ಲಿ ನಾವು ದಲಿತರಲ್ಲಿ ನಾವು ನೋಡಿದರೆ ಈ 9 ಹಳ್ಳಿಗಳಲ್ಲಿ 75% ಕುಟುಂಬಗಳ ಹತ್ರ ಅಲ್ಪ ಸ್ವಲ್ಪ ಜಮೀನಿತ್ತು. ಅಲ್ಪ ಸ್ವಲ್ಪ ಅಂದ್ರೆ 1 ಎಕರೆ 1.5 ಎಕರೆ ಅಷ್ಟು ಜಮೀನು 75 ಕುಟುಂಬಗಳ ಹತ್ರ ಇತ್ತು. ಮಿಕ್ಕಿದ್ದು 25% ಹತ್ರ ಯಾವುದು ಭೂಮಿ ಇರಲಿಲ್ಲ. ಅದೇ ತರ ನಾವು ಪರಿಶಿಷ್ಟ ಪಂಗಡಗಳನ್ನ ನಾವು ನೋಡಿದ್ರೆ 95% ಕುಟುಂಬಗಳ ಹತ್ರ ಭೂಮಿ ಇತ್ತು. ಅದರಲ್ಲಿ ರೈತರ ಪ್ರಮಾಣ ಕಡಿಮೆ ಇತ್ತು. ದಲಿತರಲ್ಲಿ ಆ ಪ್ರಮಾಣ ಜಾಸ್ತಿ ಇದೆ, 25%. ಅಂದ್ರೆ ಒಂದು 100 ಕುಟುಂಬಗಳಲ್ಲಿ 75% 75% ಕುಟುಂಬಗಳ ಹತ್ರ ಅಲ್ಪ ಸ್ವಲ್ಪ ಭೂಮಿ ಇದೆ. ಸರಾಸರಿ ಒಂದು 2 ಎಕರೆ ಭೂಮಿ ನಮಗೆ ಇಲ್ಲಿ ಸಿಗುತ್ತೆ. ಅದೇ 78% ಜನರ ಹತ್ರ 1 ಎಕರೆಕ್ಕಿಂತ ಕಡಿಮೆ ಭೂಮಿ ಇದೆ. ಈಗ ಭೂಮಿದು ಮೂಲಗಳು ಯಾವುದು ಅಂದ್ರೆ ಯಾವ್ಯಾವ ಮೂಲಗಳಿಂದ ಒಂದು ಕುಟುಂಬಕ್ಕೆ ಭೂಮಿ ಬರುತ್ತೆ. ಒಂದು ನಮಗೆ ಪಿತ್ರಾರ್ಜಿತ ಭೂಮಿ ಒಂದಿರುತ್ತೆ, ಎರಡನೇದು ಸ್ವರ್ಜಿತ ಭೂಮಿ ಒಂದಿರುತ್ತೆ, ನಾವು ಪರ್ಚೇಸ್ ಮಾಡಿರುವ ಕೊಂಡ್ಕೊಂಡಿರುವ ಭೂಮಿ ಒಂದಿರುತ್ತೆ. ಅದ್ ಬಿಟ್ರೆ ನಾವು ಸರ್ಕಾರ ಕಡೆಯಿಂದ ಯೋಜನೆ ಮೂಲಕ ಅಥವಾ ಕಾಯ್ದೆಗಳ ಮೂಲಕ ನಮ್ಗೆ ಒಂದು ಇನಾಮ್ ಕಾಯ್ದೆ ಕೆಳಗಡೆ ನಮ್ಗೆ ಭೂಮಿ ಬರ್ಬೋದು. ಅಂದ್ರೆ ಯಾವುದು ಮಠದ ಹತ್ರ ಒಂದು ಭೂಮಿ ಇತ್ತು, ಅಲ್ಲಿ ಟೆನೆಂಟ್ ಆಗಿ ಅವರು ಬಾಡಿಗೆಗೆ ಭೂಮಿ ತಗೊಂಡು ಉಳುಮೆ ಮಾಡ್ತಾ ಇದ್ರು. ಆಮೇಲೆ ಟೆನೆನ್ಸಿ ಕಾಯ್ದೆ ಕೆಳಗಡೆ ಅವ್ರಿಗೆ ಭೂಮಿ ಬಂದಿದೆ. ಅಥವಾ ಅವರು ಕೊಡುಗೆ ಇನಾಮು ಅಥವಾ ಕುಲ್ವಾಡಿ ಇನಾಮ್ ಏನಿತ್ತು ಅದು ಮಂಜೂರಾತಿ ಆಗಿದೆ, ಅಥವಾ ದರ್ಖಾಸ್ತ್ ಮೂಲಕ ಮಂಜೂರಾತಿ ಆಗಿದೆ, ಅಥವಾ ಬಗೆ ಹುಕುಮಲ್ಲಿ ಅಕ್ರಮ ಸಕ್ರಮ ಆಗಿದೆ ಭೂಮಿ, ಮಂಜೂರಾಗಿದೆ ಭೂಮಿ. ಕೊನೆಯಲ್ಲಿ ನಮ್ಮ ADC ನಾಯಕರು ಮಾತಾಡ್ತಾ ಇದ್ರು ಭೂ ಒಡೆತನ ಯೋಜನೆ, ಅದು ಒಂದು ದಾರಿ ಇದೆ. ಆ ಯೋಜನೆ ಮೂಲಕ ಭೂಮಿ ಬರ್ಬೋದು. ದಲಿತ ಪರ ಚಿಂತಕ ನರಸಿಂಹಪ್ಪ ಮಾತನಾಡಿ ದಲಿತರ ಭೂಮಿ ರಕ್ಷಣೆ ಬಗ್ಗೆ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಇವತ್ತು ವಿಸ್ತೀರ್ಣವಾಗಿ ಎಲ್ಲ ವಿಚಾರಗಳನ್ನು ತಿಳ್ಕೊಂಡಿದ್ದೀವಿ. ಜೊತೆಗೆ ಸುಮಾರು ಒಂದು 50 ವರ್ಷದ ಹೋರಾಟದಲ್ಲಿ ನಮಗೆ ಅನುಭವ ಆಗಿದ್ದ ವಿಚಾರಗಳನ್ನ ಹಂಚ್ಕೊಂಡ್ಬಿಡ್ತೀವಿ. ಈ ಜಮೀನು ವಿಚಾರದಲ್ಲಿ ದೊರೆಣ್ಣರು ಸಾಕಷ್ಟು ಮಾತಾಡಿದ್ದಾರೆ. ಸೊ ಹಂಗೆ DC ಅವರು ಕೂಡ ಒಂದಷ್ಟು ವಿಚಾರನ ಹೇಳಿದ್ದಾರೆ, ADC ಅವರು. ಆದರೆ ನಮ್ಮ ಅನುಭವದ ಪ್ರಕಾರ ಒಂದ್ಸರಿ
ಬಿ ಕೃಷ್ಣಪ್ಪನವರು ಅಂತ ದಲಿತ ಸಂಘರ್ಷ ಸಮಿತಿ ಹುಟ್ಟಾಕಿದವರು. ಅವರು ಚಿಕ್ಕಮಗಳೂರು ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆನಲ್ಲಿ ಸುಮಾರು ಜಮೀನು, ಅಂದರೆ ಅವು ಕಾಫಿ ಎಸ್ಟೇಟ್ಗಳು, ಸುಮಾರು ಸಾವಿರಾರು ಎಕರೆ ಜಮೀನನ್ನ ಹೋರಾಟದಿಂದ ಬಿಡಿಸ್ಕೊಟ್ರು. ಅಂದರೆ ಹೆಂಗೆ ಅಂದರೆ PTCL ಆ್ಯಕ್ಟ್ ಪ್ರಕಾರ ಅದನ್ನು ಬಿಡಿಸ್ಕೊಟ್ರು. ಸೊ ಹಂಗೆ ಈ ಸರಿಯಾದ ರೀತಿಯಲ್ಲಿ ಹೋರಾಟ ಮಾಡಿದ್ರೆ ಅದನ್ನು ಬಿಡಿಸ್ಕೊಡ್ಬೋದು, ಅಥವಾ ಅದು ಕಾನೂನು ಪ್ರಕಾರ ಹೋರಾಟ ಮಾಡಿದ್ರೆ ಬಿಡಿಸ್ಕೊಡ್ಬೋದು. ಆದರೆ ಈ ಎಸ್ಸಿನಲ್ಲಿ ಒಲೆರ್ ಮಾದಿಗರಿಗೆ ಜಮೀನು ದಕ್ಕೋದು ಅಂದರೆ ಮೇಲ್ಜಾತಿಗಳ ಕಣ್ಣು ಕೆಂಪಾಗ್ಬಿಡ್ತದೆ. ಇದು ಅರ್ಥ ಮಾಡ್ಕೋಬೇಕು ನಾವು. ಅಂದರೆ ಅಲ್ಲಿ ಬಿಡಿಸ್ಕೊಡೋ ಜಮೀನುಗಳಲ್ಲಿ ಹೆಂಗೆ ಆಯಿತು ಅಂದರೆ ಅವ್ರನ್ನ ಮರ್ಡರ್ ಮಾಡೋ ಸ್ಥಿತಿಗೆ ಹೊರಟೋದ್ರು ಜನ, ಬೇರೆ ಜಾತಿಯವರೆಲ್ಲ. ಅಂದರೆ ಮರ್ಡರ್ ಯಾರು ಮಾಡೋದು ಅಂದರೆ ನಮ್ಮವೇ, ಯಾರು ಜಮೀನು ಸಿಕ್ಕಿರಲ್ಲ ಅವ್ರಿಗೆ ಅವ್ರನ್ನ ಎತ್ತಿಕ್ ಬಿಡೋದು, ಮರ್ಡರ್ ಮಾಡಿಸ್ಬಿಡೋದು. ಅಲ್ಲೇ ಹೋರಾಟಗಾರನ್ನೇ ಕೆಲವ್ರನ್ನ ಸುಮಾರು ಜನ ಮರ್ಡರ್ ಆಗಿದ್ದಾರೆ ಅಲ್ಲಿ, ಅದು ಲೆಕ್ಕಕ್ಕೆ ಬಂದಿಲ್ಲ. ಆದರೆ ಕೃಷ್ಣಪ್ಪನವ್ರನ್ನ ಮರ್ಡರ್ ಮಾಡೋದಕ್ಕೆ ಅವರು ಐಕಾನು, ಯಾಕೆಂದರೆ ಅವ್ರ ಸುತ್ತಮುತ್ತ ಜನ ಇರ್ತಾರೆ. ಯಾರು ಅವ್ರ ಪರವಾಗಿ ಹೋಗಿ ಹೋರಾಟ ಮಾಡಿದವರು ಸಣ್ಣ ಪುಟ್ಟ ಜನ ಅವ್ರನ್ನ ಮರ್ಡರ್ ಮಾಡಿಸ್ತಾರೆ. ಈ ಥರದ ಪರಿಸ್ಥಿತಿ ಇದೆ. ಉದಾಹರಣೆಗೆ ನಮ್ಮ ಜಿಲ್ಲೆನಲ್ಲಿ ಸಾಕಷ್ಟು ಜಮೀನುಗಳು ಹೋರಾಟ ಮಾಡಿದ್ದೀವಿ, ಸಾಕಷ್ಟು ಜಮೀನು ಬಿಡಿಸ್ಕೊಟ್ಟಿದ್ದೀವಿ. ಹಾಗೇನೆ ನಮಗೆ 35-40 ವರ್ಷಗಳಿಂದ ನಾನು ನಮ್ಮ ನರಸಿಂಹಯ್ಯ ದೊರೆಯಣ್ಣರು ಒಂದು ಸ್ಕೂಲ್ ಜಮೀನಿಗೆ, ಒಂದು ಅಂಬೇಡ್ಕರ್ ನಗರದ್ದು, ಈ ಜಮೀನಿಗೆ 35-40 ವರ್ಷದಿಂದ ಹೋರಾಟ ಮಾಡ್ತಾನೆ ಇದ್ದೀವಿ. ಈಗಲೂ ಕೂಡ ಅದು ಜಮೀನು ಕರೆಕ್ಟಾಗಿ ಆಗಿಲ್ಲ. ಅಂದರೆ ನಮಗೆ ಕೊಡೋ ಜಮೀನುಗಳಿಗೆ ಆಗ ದುರ್ಗಮ್ಮನ ಜಮೀನು, ನಮ್ಮ ಏರಿಯಾ ಇತ್ತಲ್ಲ, ದುರ್ಗಮ್ಮನ ಜಮೀನು, ದುರ್ಗಮ್ಮನ ದೇವಸ್ಥಾನ ಜಮೀನು ನಮ್ಮ ಕಾಲೋನಿ ಇತ್ತು ಅಲ್ಲಿ. ಅದು 10 ಎಕರೆ ಚಿಲ್ಲರೆ ಜಮೀನಲ್ಲಿ ನಮ್ಮ ಕಾಲೋನಿ ಇತ್ತು. ಅದಕ್ಕೂ ಕೂಡ ಇವಾಗ ತಾನೇ ಅಣ್ಣರು DC ಅವ್ರಿಗೆ ಮಾತಾಡಿದ್ವಿ, ADC ಅವ್ರಿಗೆ. ಇವು ಏನಾಗಿದೆ, ಮೇಲ್ಜಾತಿನವ್ರ ಕಣ್ಣೆಲ್ಲ ನಮ್ಮ ಕೆಳಜಾತಿ ಒಲ್ಮಾದಿಗಳ ಕಣ್ಣ ಮೇಲೆ ಐತೆ. ಹಂಗೆ ಜೈಪುರ ಕಾಲೋನಿಗೆ ಒಂದು ಸ್ಮಶಾನಕ್ಕೋಸ್ಕರ ಎಷ್ಟು ಒಂದು 15-20 ವರ್ಷದಿಂದ ಹೋರಾಟ ಮಾಡಿದ್ರು. ಸ್ಮಶಾನ ಜಮೀನಿಗೆ ಅವರೇ ಜಮೀನ್ದು ಅವ್ರಿಗೆ ಕೊಟ್ಟಿದ್ದ ಜಮೀನುಗಳನ್ನ ಬಿಡಿಸ್ಕೊಳ್ಳೋಕ್ಕೋಸ್ಕರ 15-20 ವರ್ಷದಿಂದ ಹೋರಾಟ ಮಾಡಿದ್ವಿ. ಆಗ ಮೊನ್ನೆ ಒಂದು 5-6 ವರ್ಷದ ಹಿಂದೆನೇ ಜಮೀನು ಬಿಟ್ಕೊಟ್ಟೋದಿಲ್ಲ, ಸ್ಮಶಾನ ಜಮೀನು. ಅಂದರೆ ಸಿಟಿ ಒಳಗಡೆ ಇದೆ, ಇಲ್ಲಿ ಕೊಡಬಾರ್ದು, ಅಲ್ಲೆಲ್ಲೋ ಕೊಡಬೇಕು, ಆ ಕಡೆಗೆಲ್ಲೋ ಕೊಡಬೇಕು, ಈ ಥರದ ಪರಿಸ್ಥಿತಿಗಳಿರ್ತಾವಲ್ಲಿ ಮೇಲ್ಜಾತಿನವ್ರಿಗೆ. ಹಿಂಗಾದಾಗ ನಮಗೆ ದಕ್ಕದೇ ತುಂಬ ಕಷ್ಟ. ಆದರೆ ಈ ಉದಾಹರಣೆಗೆ ಇಲ್ಲೊಂದು ನಮ್ಮ ಜಿಲ್ಲೆದು ಹೇಳಿದ್ವಿ, ಅಂದರೆ ಇಡೀ ರಾಜ್ಯದಲ್ಲಿ ಈ ಥರದ ಪರಿಸ್ಥಿತಿಗಳಿದ್ದಾವೆ. ಇದನ್ನು ನಾವು ಕಾನೂನು ಪ್ರಕಾರ ಏನು ಇದು ವರದಿನ ಇದೆಯೇ, ಈ ವರದಿ ಪ್ರಕಾರ ಈ ವರದಿನ ಸೃಷ್ಟಿ ಮಾಡಿ, ಮತ್ತು ವರದಿನ ಸೃಷ್ಟಿ ಮಾಡಿರೋದಲ್ಲ, ತನಿಖೆ ಮಾಡಿರೋದು ವರದಿನ. ಈ ಥರ ತನಿಖೆ ಮಾಡಿ ಈ ಥರದ್ದು ಹೋರಾಟ ಮಾಡಿ ಕಾನೂನು ರೀತಿಯಾಗಿ ಪಡ್ಕೊಳ್ಳೋಕ್ಕೆ ನಾವು ತಯಾರಾಗಬೇಕಾಗ್ತದೆ ಮುಂದೆ. ಸೊ ಈ ರೀತಿ ನಾವು ಹೋರಾಟಗಳನ್ನ ಮುಂದುವರಿಸಬೇಕಾಗ್ತದೆ. ಯಾವುದೇ ಅಧಿಕಾರಿಗಳು ಯಾರೇ ಇದ್ರೂ ಕೂಡ, ನಮ್ಮವ್ರಿರಲಿ ಬೇರೆಯವರಿರಲಿ, ಯಾರು ಕೂಡ ನಮ್ಮವ್ರಿಗೆ ಹೊಲಮಾದಿಗಳು ಜಮೀನು ಕೊಡೋಕ್ಕೆ ತಯಾರು ಬರೋದಿಲ್ಲ, ಆ ರೆಕಾರ್ಡು ಮಾಡೋದಿಲ್ಲ. ಅವರು ಮೇಲ್ವರ್ಗದಲ್ಲಿ ಕೂತ್ಕೊಂಡು ಮಾಡಿದ್ರು ಕೂಡ ಆ ಕೆಳಗಡೆ ಯಾವನೋ ಒಬ್ಬ ಏನೋ ರೆಕಾರ್ಡಲ್ಲಿ ಏನೋ ತಿದ್ದುಬಿಟ್ಟು ಹೋಗಿರ್ತಾರೆ. ಈ ಅಧ್ವಾನಗಳನ್ನ ಮಾಡ್ತಾರೆ. ಅವರೇ ಹೇಳಿದ್ರಲ್ಲ, ನಾವು ನಮ್ಮ ಮಟ್ಟದಲ್ಲಿ ಮಾಡಿದ್ರು ಕೂಡ ಆ ಕೆಳಗಡೆ ಕೆಲಸ ಆಗ್ಬೇಕಲ್ಲ ಅಂತ ಅವರೇ ಒಂದು ಮಾತು ಹೇಳಿದ್ರು ADC ಅವರು. ಕೆಳಗಡೆ ಕೆಲಸಗಳಾಗಲ್ಲ. ಆ ರೀತಿಯ ತುಂಬ ತಂತ್ರಗಾರಿಕೆಗಳಿದ್ದಾವೆ ನಮಗೆ ಜಮೀನುಗಳು ಕೊಡೋದ್ರ ಬಗ್ಗೆ. ಅದನ್ನು ಅರ್ಥ ಮಾಡ್ಕೊಂಡು ನಾವೆಲ್ಲರೂ ಕೂಡ ಸುಮಾರು ಹೋರಾಟಗಾರರಿದ್ದೀವಿ. ಈ ಹೋರಾಟವನ್ನು ನಿಲ್ಲಿಸದೆ ಹೋರಾಟವನ್ನು ಮಾಡ್ಕೊಂಡು ನಮ್ಮ ಜಮೀನುಗಳನ್ನ ಪಡ್ಕೊಳ್ಬೇಕಾಗ್ತದೆ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಸಭೆಯಲ್ಲಿ ಮಾಹಿತಿ ಮತ್ತು ದಲಿತ ಮುಖಂಡ ದೊರೆರಾಜ್, ಮಧುಗಿರಿ ತಾಲೂಕು ಘಟಕದ ತಾಲೂಕು ಅಧ್ಯಕ್ಷ ರವಿಕುಮಾರ್, ವಿವಿಧ ತಾಲೂಕಿನ ದಲಿತ ಮುಖಂಡರು ಮತ್ತು ಮಹಿಳಾ ಮುಖಂಡರು ಮತ್ತು ನೂರಾರು ಜನ ದಲಿತ ಸಂಘಟನಾಕಾರರು ಭಾಗಿಯಾಗಿ ಸಮಾಲೋಚನಾ ಸಭೆಯನ್ನು ಯಶಸ್ವಿಗೊಳಿಸಿದರು. ಇದು ಜನಧ್ವನಿ ಕನ್ನಡ ನ್ಯೂಸ್, ಧ್ವನಿ ಇಲ್ಲದ ಜನರಿಗಾಗಿ. ನಮಸ್ಕಾರ.